ಸನ್ರೈಸ್ ಇದು ಸನ್ಸೆಟ್ ಇವಾಗ ಆಗಿ ಲೈನರ್ ಹೀಟ್ ಆಗಿ ಡ್ರಮ್ ಹೀಟ್ ಆಗಿ ಡಿಸ್ಕ್ ಹೀಟ್ ಆಗಿ ಟ್ಯೂಬ್ ಹೀಟ್ ಆಗಿ ಟೈರ್ ಹೀಟ್ ಆಗಿ ಲಾಸ್ಟ್ಗೆ ಟ್ಯೂಬ್ ಹೋಗಿ ನೋಡಿ ಎಷ್ಟು ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ನೇಚರ್. ಮಳೆ ಬಂದ್ಬಿಟ್ರಂತೂ ನೋಡಿ ಹೆಂಗೆ ಊಟ ಕಟ್ಟಿಕ್ಕಿದ್ದಾರೆ. ಟಿಫನ್ 2 ಟಿಫನ್, ಮೂರು ಚೀಲದಲ್ಲಿ ಟಿಫನ್ ರೆಡಿ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬು ಏನಕ್ಕ ಇವಾಗ ಅಕ್ಕ ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳತ್ತೆ. ಮತ್ತೆ ಸೇಮ್ ಅದೇ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಹೊರಟಿದ್ದೀನಿ. ಪಿಕಪ್ ಎಲ್ಲ ಆಯಿತು. ಪಿಕಪ್ ಮಾಡಿಕೊಂಡು ನಾವು ಇವಾಗ ಹೊಡ್ತಾ ಇದ್ದೀನಿ. ಸಾಕು, ಹತ್ತದೇ ಇಲ್ಲ ಗಾಡಿ ಒಳಗೆ. ಏನು ಅರ್ಧ ಗಂಟೆ ಆದರೂ ಹತ್ತೋದಿಲ್ಲ. ಎಲ್ಲ ಮಾತಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಕುತ್ಕೊಂಡ್ಬಿಡ್ತಾರೆ. ಇಲ್ಲಿ ನಮಗೆ ಗೊತ್ತಿರ್ತದೆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ಮತ್ತೆ ಪಿಕಪ್ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತ ಹೇಳೋದಾದರೆ ಒನ್ ಡೇ ಶಿಂಷಾ. ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಇವಾಗ ಟೈಮ್ ಬಂದು 5:30 ಆಗಿದೆ. ನಿನ್ನೆ ತಿಪ್ಟೂರು ಡ್ರಾಪ್ ಮಾಡಿ ಬಂದಿದ್ದು 2:30 ಆಗಿತ್ತು. 2:30 ಡ್ರಾಪ್ ಮಾಡಿ ಬಂದು ಗಾಡಿ ಕ್ಲೀನ್ ಮಾಡಿಕೊಂಡು ಮಲಗೋತ್ತಿಗೆ 3:30 ಆಗಿತ್ತು. ತಿರ್ಗಿ ಮತ್ತೆ 5:30 ಇದ್ದಂಗೆ ಡ್ಯೂಟಿಗೆ ಹೊರಟಿದ್ದೀನಿ. ಗಾಡಿ ಇವತ್ತು ಇಲ್ಲೇ ನಮ್ಮ ಮಳೆ ಪಾರ್ಕಿಂಗಲ್ಲೇ ಹಾಕಿದ್ದೆ. ಹಂಗಾಗಿ 2 ವೀಲರಲ್ಲಿ ಹೋಗ್ತಾಯಿಲ್ಲ, ನಡ್ಕೊಂಡೇ ಹೋಗ್ತೀನಿ. ನಮ್ಮ ಗಾಡಿ ಇಲ್ಲೇ ಹಾಕಿದ್ದೀನಿ. ಬನ್ನಿ ಸ್ನೇಹಿತರೆ, ಇವಾಗ ನಾವು ಹೊಡ್ತಿರೋದು ಒನ್ ಡೇ ಮಂಗಳೂರು ಟ್ರಿಪ್ಪು. ನಮ್ಮ ಶಿವಶಕ್ತಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಬೇಕ್ರಿ ಭಟ್ರು ಬೆಳಗ್ಗೆನೇ ಓಪನ್ ಮಾಡಿದ್ದಾರೆ ಅಂಗಡಿ. ನಮ್ಮ ಗಾಡಿ ಇಲ್ಲಿ ಹಾಕಿದ್ದೆ. ಮಳೆ ಪಾರ್ಕಿಂಗು ಇದು ಅಂಗಡಿ ಎಲ್ಲ ಮನೆ ಕಟ್ಬಿಟ್ಟಿದ್ದಾರೆ. ಇದು ಮಳೆ ಪಾರ್ಕಿಂಗು. ಟೀ ಕುಡ್ಕೊಂಡು ಪಿಕಪ್ ಕೊಟ್ಟುಬಿಡೋದ. ಗಾಡಿ ಹತ್ರ ಬಂದು ಗಾಡಿ ಎತ್ಕೊಂಡು ಸೀದಾ ಪಿಕಪ್ ಪಾಯಿಂಟ್ ಕಡೆ ಹೊರಟೆ. ಪಿಕಪ್ ಪಾಯಿಂಟ್ ಎಲ್ಲಿಯಪ್ಪ ಅನ್ನೋದಾದರೆ ಗೊರವಂಟೆಪಾಳ್ಯ ಪಿಕಪ್ ಇರೋದು. ನಾವು ಹೋಗ್ತಾರದು ಬಂದು ಒನ್ ಡೇ ಮಂಗಳೂರು. ಇವಾಗ 6 ಗಂಟೆ ಪಿಕಪ್ಪು. 5:40 ಆಗಿದೆ ಇವಾಗ ಆಲ್ರೆಡಿ. ಒಂದೇ ಹೆಸರು ಎದ್ದೆ ಸ್ನಾನ ಮಾಡಿಕೊಂಡು ಹೊರಡಬೇಕಲ್ಲ. ಹಂಗಾಗಿ 5 ಗಂಟೆಗೆ ಎದ್ದೆ. 2:30 ಮಲಗಿದ್ದು ನಾನು ಇವತ್ತು. ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಲೈಟ್ ಹಾಕೊಂಡ ಇಲ್ಲಿ. 5:30 ಎದ್ದಿದ್ದು, 2:30 ಹೋಗಿದ್ದು. ಗಾಡಿ ಗಿಡೆಲ್ಲ ಕ್ಲೀನ್ ಮಾಡಿ 3 ಗಂಟೆ ಆಯಿತು ಹೋಗಿ ಗಾಡಿ ಹತ್ರ. ಮತ್ತೆ ಇವಾಗ ಬಂದು 5 ಗಂಟೆಗೆ ಎದ್ದು ಪಿಕಪ್ ಮಾಡಿಕೊಂಡು ಪಿಕಪ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಇನ್ನೂ ನಿದ್ದೆಗಣ್ಣು ಹೋಗೇ ಇಲ್ಲ ನನಗೆ. ಹೇಗೆ ಅಂದರೆ ಆಗ್ತಾನೆ ಹೋಗಿ ಹಾಗೆ ಮಲಗಿದೆ ಬಂದಿರೋದಲ್ವಾ. ಏನೊಂದು 1.5 ಅವರ್ ಮಲಗಿದ್ದೀನಿ ನೈಟೆಲ್ಲ ಬಂದು. ಆ ತಿಪ್ಟೂರು ಭಯಂಕರ ಬೇಜಾರಾಗ್ಬಿಡ್ತು ಸ್ನೇಹಿತರೆ. ಒಂದೇ ಒಂದು ಚೂರು ಏನಾದರೂ ರೋಡು ಸಾಕ್ಬೇಕಲ್ವ, ಚೂರು ರೋಡ್ ಸಾಕ್ತಿಲ್ಲ. ಅನ್ಸ್ಬಿಡ್ತು. 6.5 ಅವರ್ ತಾಂಡಿ ನೀವು ಹೋಗಕ್ಕೆ 6.5 ಅವರ್, ಬರೋಕೆ 6.5 ಅವರ್. ಇಷ್ಟು 180 ಕಿಲೋಮೀಟ್ರಿಗೆ. ಅವರು ಹಂಗೆ ಇದ್ರಪ್ಪ. ಗಾಡಿಯಿಂದ ಗೆಳಿಯೋದೇ ಸಾಕು, ಹತ್ತದೇ ಇಲ್ಲ ಗಾಡಿ ಒಳಗೆ. ಏನು ಅರ್ಧ ಗಂಟೆ ಆದರೂ ಹತ್ತೋದಿಲ್ಲ. ಎಲ್ಲ ಮಾತಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಕುತ್ಕೊಂಡ್ಬಿಡ್ತಾರೆ. ಇಲ್ಲಿ ನಮಗೆ ಗೊತ್ತಿರ್ತದೆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಅವ್ರು ಏನೋ ನಾವು ಬೇಗ ಬಂದಿದ್ರೆ 7 ಗಂಟೆಗೆ ಬಂದಿದ್ದೀನಿ. ನನ್ನ ಲೆಕ್ಕಕ್ಕೆ 12 ಗಂಟೆಗೆಲ್ಲ ಡ್ರಾಪ್ ಆಗಬೇಕಪ್ಪ. 5 ಅವರ್ ಅಂದ್ರೂ ನಾವು 4 ಅವರ್ ಬೇಡ. ಅವ್ರು ಸಂಘ ಮಾಡಿ 2 ಗಂಟೆಗೆ ಬಂದು ಡ್ರಾಪ್ ಮಾಡಿಬಿಟ್ಟು 2 ಗಂಟೆಗೆ ಡ್ರಾಪ್ ಆಗಿ 2:30 ಮನೆ ಹತ್ರ ಬಂದಿದ್ದು. ಅದು ಅರ್ಧ ಗಂಟೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಂದೆ. ಹಂಗಾಗಿದ್ದು ಸ್ನೇಹಿತರೆ. ಇವಾಗ ಇದು ಈ ಥರದ್ದು ಬಂದು ಮಂಗಳೂರಿಗೆ ಒನ್ ಡೇ ಟ್ರಿಪ್ಪು. ಮಂಗಳೂರಿಗೆ ನಾವು ಹೋಗ್ತಾ ಇರೋದು. ಒನ್ ಡೇ ಟ್ರಿಪ್ಪು ಮಂಗಳೂರು. ಅದು ಮದುವೆಗೆ ಅಂತ ಹೋಗ್ತಾ ಇರೋದು. ನೋಡಿ ಮಂಗಳೂರು ಅವರ್ಸ್ ತೋರಿಸ್ಬಿಡ್ತೀನಿ ಒಂದ್ಸತಿ. ಅವ್ರು ಪಿಕಪ್ ಆದ್ಮೇಲೆ ಹೇಳ್ತೀನಿ ರೀ ಎಷ್ಟು ಗಂಟೆಗೆ ಬಿಟ್ಟೆ, ಎಷ್ಟು ಗಂಟೆಗೆ ಬಿಟ್ಟು ಎಷ್ಟು ಗಂಟೆಗೆ ಹೊರಟೆ, ಆ ಜಾಗ ಎಷ್ಟು ಗಂಟೆಗೆ ಬಿಟ್ಟೆ ಅನ್ನೋದನ್ನೆಲ್ಲ ಟೈಮಿಂಗ್ ಸಮೇತ ತೋರಿಸ್ಬಿಡ್ತೀನಿ. ಎಷ್ಟು ಗಂಟೆ ರೀಚ್ ಆಗ್ತೀವಿ ಮಂಗಳೂರು ನೋಡೋಣ. ಇವರು ಅದೇ ಥರ ಆದರೆ ಕಷ್ಟ. ಇಲ್ಲ ಇವ್ರೇನಿಲ್ಲ, ಹೋಗಿ ಕುತ್ಕೊಂಡು ಆರಾಮಾಗಿ ಹೊರಡೋಣ ಅಂತಂದ್ರೆ ಹೊರಡೋಣ ಅಂದರೆ ನಾವೆಲ್ಲೂ ನಿಲ್ಸಲ್ಲ, ಒಯ್ತಾ ಇರ್ತೀವಿ. ನೋಡೋಣ ಹಂಗಿರುತ್ತೆ. ಬನ್ನಿ ಸ್ನೇಹಿತರೆ, ಪಿಕಪ್ ಎಲ್ಲ ಮಾಡ್ಕೊಳೋಣ. ಪಿಕಪ್ ಪಾಯಿಂಟ್ ಹೋಗೋಣ ಫಸ್ಟು. ಮತ್ತೆ ಸೇಮ್ ಅದೇ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡು
ಇವಾಗ ಹೊರಟಿದ್ದೀನಿ. ಪಿಕಪ್ ಎಲ್ಲ ಆಯಿತು. ಪಿಕಪ್ ಮಾಡಿಕೊಂಡು ನಾವು ಇವಾಗ ಹೊಡ್ತಾ ಇದ್ದೀನಿ. ಗುರುಗುಂಟೆ ಪಾಳ್ಯ ಸೇಮ್ ಪೆಟ್ರೋಲ್ ಬಂಕ್ ಅದೇ ಜಾಗದಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ. ಇಲ್ಲಿಂದ ಪಿಕಪ್ ಮಾಡಿಕೊಂಡು ಹೊರಡೋದೆ ಡೈರೆಕ್ಟು ಮಂಗಳೂರು. ಒಂದ್ಸತಿ ಇಲ್ಲಿ ಏನು ಎತ್ತ ಅಂತ ನೀಟಾಗಿ ಕೇಳಿಕೊಂಡು ಹೊರಟುಬಿಡೋದು. ಡೀಸೆಲ್ ಹಾಕ್ಸ್ಕೊಂಡು ಇನ್ನು ಹೋಗೋದ. ನಮ್ಮ ಗಾಡಿ ಟ್ಯಾಂಕ್ ಬಂದು 450 ಲೀಟ್ರು. ನಮ್ಮ ಗಾಡಿ 450 ಲೀಟ್ರು ಡೀಸೆಲ್ ಹಾಕ್ಸೋಕ್ಕಾಗಲ್ಲ. ಏನು ವೀಡಿಯೋ ಮಾಡ್ತಿದ್ದೆ ಅದು. ಫುಲ್ ಟ್ಯಾಂಕ್ ಬಂದು 450 ಲೀಟ್ರು. ಅಷ್ಟೆಲ್ಲ ಹಾಕ್ಸಿದ್ರೆ ಬಾಡಿಗೆ ದುಡ್ಡಿಲ್ಲ, ಕರೆಕ್ಟಾಗಿ ಶ್ರಮ ಆಗುತ್ತೆ. ಹಂಗಾಗಿ ಸ್ವಲ್ಪ ಹಾಕ್ಸ್ಕೊಳ್ಳೋದು. ಸೀಸನ್ ಟೈಮಲ್ಲಿ ಮಾತ್ರ ಫುಲ್ ಹಾಕ್ಸೋದು. ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬು. ಏನಕ್ಕ ಇವಾಗ ಅಕ್ಕ ವೀಡಿಯೋ ಮಾಡ್ತಿದ್ಯಾ ಅಂತ ಕೇಳತ್ತೆ. ವೀಡಿಯೋ ಕಾಲ್ ಅಲ್ಲ ಅಕ್ಕ, ಯೂಟ್ಯೂಬು ವೀಡಿಯೋ. ನೀವು ಯೂಟ್ಯೂಬ್ ನೋಡಲ್ಲ? ಕೆಲ್ಸದ ಬಿಸಿಲಿ ಫೋನೇ ಯೂಸ್ ಮಾಡಲ್ಲ ಅಂತ್ಯಾ? ಕೆಲಸ ಮಾಡ್ತೀರಾ ಅಂತ. ಜನಪದ ಗೀತೆ ಕೇಳಕ್ಕೆ ಫೋನ್ ಕಸ್ಕೊಂತಾರೆ ನಿಮ್ಮದು. ಹಾಂ, ನಮ್ಮ ಕಸ್ಟಮರ್ಸು ಸೇಮ್ ಇವತ್ತು ಅದೇ ಥರ 6 ಗಂಟೆಗೆ ಹೇಳಿದ್ರು. 6 ಗಂಟೆಗೆ ಹೋದೆ. 6 ಗಂಟೆಗೆ ಹೋಗಾದ್ಮೇಲೆ ಇಷ್ಟೊತ್ತಿಗೆ ಯಾಕೆ ಬಂದ್ವಿ ಸರ್, ಒಂದು 6:15 ಬರೋಕ್ಕಿಲ್ವಾ? ಸರಿ 6:15 ಬರೋಣ ಅಂದ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಹೋದೆ. ತಿರ್ಗಿ ಅವ್ರು ಬಂದಿದ್ದು 8 ಗಂಟೆಗೆ. ನಮಗೆ ಮೊದಲೇ ಹೇಳ್ಬಿಟ್ರೆ ಈ ತೊಂದರೆ ತಾಪತ್ರ ಇರ್ತಿರ್ಲಿಲ್ಲ. ನಿಧಾನಕ್ಕೆ ಎದ್ದು ನಾವು ರೆಡಿ ಗಿಡಿ ಆಗಿ ಇನ್ನೊಂದು ಅರ್ಧ ಗಂಟೆ ನಿಧಾನಕ್ಕೆ ಸ್ನಾನ ಗೀನ ಮಾಡ್ಕೊಂಡು ಆಮೇಲೆ ಹೊರಡ್ತಿದ್ವಿ. ಒಂದೇ ಹೊಸರು ಪಟ ಅಂತ ಸ್ನಾನ ಮಾಡ್ಕೊಂಡು ಒಂದೇ ಹೆಸರು ಓಡ್ ಬಂದಿದ್ದಾಯ್ತು. ಇವತ್ತು ರಾತ್ರಿ ಎಲ್ಲ 2:30 3 ಗಂಟೆ ಅದು ಹೇಳಿದ್ನಲ್ಲ, ಹಂಗೆ ನಮ್ಮ ಪರಿಸ್ಥಿತಿ. ಇವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೆಲಮಂಗಲ ಮುಟ್ಟಿದ್ದೀವಿ. ನೆಲಮಂಗಲಿಂದ ಲೆಫ್ಟ್ ತಗೊಂಡು ಹೈವೇಲಿ ಹೋಗ್ತಾ ಇದ್ದೀನಿ. ನೆಲಮಂಗಲ ಟೋಲು, ಇಲ್ಲಿ ಫಸ್ಟ್ ಟೋಲ್ ಬರುತ್ತಲ್ಲ, ಫಸ್ಟ್ ಟೋಲ್ ಹತ್ರ ಇದ್ದೀನಿ. ಡೈರೆಕ್ಟ್ ಮಂಗಳೂರು. ಇದು ಹೋಗ್ತಾ ಇರೋದು ಬಂದು ಮದುವೆ ಬಡ್ಗೆ. ಅದೆಲ್ಲ ಮುಂಬೈಲಿ ಮಾಡೋರಲ್ಲ, ಹಾಡು ಬರೋ ಥರ. ಹಂಗೆ ನಮ್ಮ ಕಡೆನೂ ಒಂದು ಎಲ್ಲನ ಮಾಡಿದ್ರೆ ಹೋಯ್ತಾ ಬರ್ತಾ ನಾವು ಹಾಡಾಕೊಂಡು ಹೋಗಿರ್ಬೋದಾಗಿತ್ತೇನು. ಅದೇ ರೋಡಲ್ಲಿ ಹಾಕಿದ ತಕ್ಷಣ ಸಾಂಗ್ ಬರುತ್ತಲ್ಲ, ಆ ಥರ ನಾವು ಮಾಡ್ಬೋದಾಗಿತ್ತು. ನಮ್ಮ ಕಡೆ ಯಾರು ಹಂಗೆ ಮಾಡೇ ಇಲ್ಲಪ್ಪ. ಓಕೆ ಸ್ನೇಹಿತರೆ, ಇವಾಗ ಕರೆಕ್ಟಾಗಿ ನೆಲಮಂಗಲ ಲೆಫ್ಟ್ ಎತ್ಕೊಂಡು ಟೋಲ್ ಹತ್ರ ಬಂದಿದ್ದೀನಿ. ಡೈರೆಕ್ಟ್ ಮಂಗಳೂರು. ಟಿಫನ್ ಎಲ್ಲ ರೆಡಿಯಾಗಿದೆ. ಏನೋ ಹುಡುಗ ನೋಡ್ತಾ ಇದ್ದಾನೆ ಅಣ್ಣರೆಲ್ಲ. ಇವರು ಸಿಂಧನೂರಿಂದ ಬಂದಿರೋದು. ಇವರು ಮಂಗಳೂರಿಗೆ ಮದುವೆಗೆ ಅಂತ ಅಂದ್ಬಿಟ್ಟು ರಾತ್ರಿ ಜರ್ನಿ. ಏನು ಟ್ರೈನಲ್ಲಿ ಬಂದ್ರ ಅಣ್ಣ ನೀವು? ಟ್ರೈನಲ್ಲಿ ಬಂದ್ರ? ಆ ಕಡೆಯಿಂದ ಬಸ್ಸಲ್ಲ? ನೀವು ಬಸ್ಸಲ್ಲಿ ಬಂದ್ರೆ ಟ್ರೈನಲ್ಲಿ ಬಂದ್ರ? ಅಣ್ಣರು ಬಸ್ಸಲ್ಲಿ ಬಂದಿರೋದು ಸಿಂಧನೂರಿಂದ. ಓಕೆ ಸ್ನೇಹಿತರೆ, ಟಿಫನ್ ರೆಡಿ ಇದೆ ನೋಡಿ. ಹಂಗೆ ಮೂಟ ಕಟ್ಟಿಕ್ಕಿದ್ದಾರೆ ಟಿಫನ್. 2 ಟಿಫನ್, 3 ಚೀಲದಲ್ಲಿ ಟಿಫನ್ ರೆಡಿ ಮಾಡಿದ್ದಾರೆ. ಹೋದ್ ಸತಿ ಒಂದು ಲಾಗಲ್ಲಿ ಹಾಕಿದ್ದೆ. ಡ್ರಮ್ ತುಂಬ ಬಂದಿದ್ರು ರೊಟ್ಟಿ ಅವರು. ಈ ಸತಿ ಚೀಲದಲ್ಲಿ ಟಿಫನ್ ತಗೊಂಡ್ಬಂದಿದ್ದಾರೆ. ಅಂದರೆ ಎಲ್ಲ ಪಾರ್ಸಲ್ ಆಗಿರುತ್ತೆ ಒಳಗಡೆ. ಪಾರ್ಸಲ್ ಮಾಡಿ ಬಂದಿರ್ತಾರೆ. ಎಲ್ಲರಿಗೂ ಒಂದೊಂದು ಪಟ್ನ ಕೊಟ್ಟರೆ ಟಿಫನ್ ಮುಗೀತು. ನಾನೊಂದು ಪಟ್ನ ಇಸ್ಕೊಂಡು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ನೆನ್ನೆ ಹೋಗಿದ್ದವರು ಟಿಫನು ಇಲ್ಲ, ಬದನೆಕಾಯಿನೂ ಇಲ್ಲ. ಬರ್ಬೇಕಾದ್ರೆ ಮಾತ್ರ ಒಳ್ಳೆ ಮಟನ್ ಊಟ ಹಾಕ್ಸಿದ್ರು. ಅಲ್ಲಿ ಹೋದ್ಮೇಲೂ ಒಳ್ಳೆ ಮಟನ್ ಊಟ ಹಾಕ್ಸಿದ್ರು. ಅದ್ರ ಗಾಡಿ ಎಲ್ಲ ಒಂದೇ ಟ್ರಿಪ್ಪಲ್ಲಿ ಗಬ್ಬೆಬ್ ಸಿಕ್ಕೋಗಿದ್ರು. ಆ ಥರ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಹತ್ರ ಬೇಲೂರು ಕ್ರಾಸ್ ಹತ್ರ ಇದ್ದೀವಿ. ಇನ್ನೇನು ಮುಂದಕ್ಕೆ ಹೋದರೆ ಬೇಲೂರು ಕ್ರಾಸು. ಟಿಫನ್ ಮಾಡೋಣ ಅಂತ ನಿಲ್ಸ್ಕೊಂಡಿದ್ದೀನಿ. ಎಲ್ಲ ಟಿಫನ್ ಮಾಡೋಕ್ಕೆ ನಿಂತರು. ನನಗೂ ಟಿಫನ್ ಇಸ್ಕೊಬಂದೆ. ಏನಿದೆ ಟಿಫನ್ ನೋಡೋಣ ಬನ್ನಿ. ವಡೆ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ. ಟಿಫನ್ ಏನಂತ ಗೊತ್ತಿಲ್ಲ. ಪುಳಿಯೋಗರೆ, ವಡೆ, ಚಟ್ನಿ. ಪುಳಿಯೋಗರೆ ಕೊಟ್ಟಿದ್ದಾರೆ, ವಡೆ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಟೇಸ್ಟ್ ಮಾಡಿಬಿಡೋದೆ ಇವಾಗ.
ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಡದೆ ಮತ್ತೆ ಜರ್ನಿ. ಬಿಸಿಲು ಇವತ್ತು ನಿನ್ನೆ ಥರನೇ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ, ಹಂಗಾಗಿ ಗಾಡಿ ಪಾಸ್ ಆಗೋಲ್ಲ, ಏನು ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಹೋಗೋದು. ನೈಟ್ ಆ ಕಡೆಯಿಂದ ಬಿಟ್ಟಾಗ ರಾಕೆಟ್ ಬಂದಾಗ ಬಂದ್ಬಿಡೋದು. ಇವಾಗಲೇ ಸೂಪರ್ ಸ್ನೇಹಿತರೆ. ಟಿಫನ್ ಮಾಡಿಕೊಂಡು ಮುಂದೆ ಎಲ್ಲರೂ ಒಂದು ಕಡೆ ಟಿವಿ ನಿಲ್ಲಿಸಿ ಟಿವಿ ಕುಡ್ಕೊಂಡು ಹೊರಟು ಬಿಡೋದ. ಇಲ್ಲಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡು ಹೊರಟಿದ್ದಾದಮೇಲೆ ಎಲ್ಲ ಪಾಸ್ ಮಾಡಿಕೊಂಡು ಸಕಲೇಶ್ಪುರ ಘಾಟ್ ಸೆಕ್ಷನ್ ಬಂದಿದ್ದೀವಿ. ಸಕಲೇಶ್ಪುರ ಅಂದರೆ ಶಿರಡಿ ಘಾಟು. ಶಿರಡಿ ಘಾಟ್ ಒಂಥರ ಸಕ್ಕತ್ತಾಗಿದೆ. ನೇಚರು, ವೆದರು ಎಲ್ಲ ಸೂಪರಾಗಿದೆ ನೋಡೋಕ್ಕೆ. ಅದಾದಮೇಲೆ ನಾವು ಡೈರೆಕ್ಟ್ ಮಂಗಳೂರವರೆಗೂ ಎಲ್ಲೂ ನಿಲ್ಲಿಸಲ್ಲ, ಯಾಕೆಂದ್ರೆ ಅವ್ರದ್ದು ಮದುವೆ ಇರೋದು 5 ಗಂಟೆಗಂತೆ. ಅದಕ್ಕೆ ಇಲ್ಲಿಂದ ಅದೇ ಘಾಟ್ ಸೆಕ್ಷನ್ ಇಳಿಸ್ಕೊಂಡು ನೋಡಿ ಎಷ್ಟು ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ನೇಚರ್. ಮಳೆ ಬಂದ್ಬಿಟ್ರಂತೂ ಅದ್ರ ಬಗ್ಗೆ ಹೇಳಂಗೆ ಇಲ್ಲ, ಸೂಪರಾಗಿ ಕಾಣಿಸುತ್ತೆ. ಮಳೆ ಒಂದು ಬರಬೇಕು, ಮಳೆ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆದರೆ ಮಳೆ ಬಂದರೆ ಸ್ವಲ್ಪ ನಮಗೆ ಎಡವಟ್ಟಾಗುತ್ತೆ. ಅದು ಯಾಕೆ ಅಂತಂದರೆ ಡ್ಯೂಟಿಗಳೆಲ್ಲ ಸ್ವಲ್ಪ ಡೌನ್ ಆಯ್ತವೆ. ಮಳೆ ಇರೋ ಕಾರಣ ಅಲ್ಲಿ ಕುಸಿತ, ಇಲ್ಲಿ ಕುಸಿತ ಅಂದ್ಕೊಂಡು ಡೌನ್ ಆಗುತ್ತೆ. ಹಂಗಾಗಿ ಮಳೆ ಬಂದು ನಿಂತು ಸ್ವಲ್ಪ ನಿಂತ ಮೇಲೆ ಒಳ್ಳೆ ಬಾಡಿಗೆ ಒಳಗುತ್ತೆ. ಈ ಕಡೆ ಎಲ್ಲ ಮಳೆ ಬಂದ್ಬಿಟ್ರೆ ಸ್ಟಾರ್ಟಿಂಗ್ ಫಸ್ಟ್ ಮಳೆಯಲ್ಲಿ ಸಕ್ಕೆ ಅಂದರೆ ಸಕ್ಕೆ, ಅಷ್ಟು ಸಕ್ಕೆ ಇರುತ್ತೆ. ಇವಾಗೇನೋ ಓಕೆ, ಇವಾಗೂ ತುಂಬ ಸೆಕೆನೆ. ಬಟ್ ಫ್ಯಾನ್ ಹಾಕ್ಕೊಂಡು ಮಲಗೋಕ್ಕಾಗಲ್ಲ, ಆ ರೇಂಜಿಗೆ ಸೆಕೆ ಇರುತ್ತೆ. ಬಿಸಿಲಲ್ಲಿ ಫ್ಯಾನ್ ಹಾಕೋಕ್ಕಾಗಲ್ಲ, ಬಿಸಿ ಗಾಳಿ ಹಂಗೆ ಹೊಡೆಯುತ್ತೆ ಬಸ್ಸಲ್ಲಿ. ಮನೆ ಫ್ಯಾನ್ ಥರ ಅಲ್ಲ, ಮನೇಲಾದ್ರೆ ತಣ್ಣಗಿರುತ್ತೆ, ಹಂಗಾಗಿ ತಣ್ಣಗೆ ಗಾಳಿ ಬೀಸುತ್ತೆ. ಇದೆಲ್ಲ ಮಲಗೋದು ತುಂಬ ಕಷ್ಟ. ಲಾರಿ ಡ್ರೈವರ್ಗೂ ಅಂತೂ ಪಾಪ ಸಿಕ್ಕಾಪಟ್ಟೆ ಕಷ್ಟ. ನಮ್ಮ ಗುಡ್ಸ್ ಗಾಡಿ ಇದ್ವಲ್ಲ ಮುಂಚೆ, ಹಂಗಾಗಿ ಅದರಲ್ಲಿ ತುಂಬ ಕಷ್ಟಪಟ್ಟು ನಾನು ಉಸಿರಾಡೋಕ್ಕಾಗ್ತಿರೋ ಅಷ್ಟು ಬಿಸಿಲು, ಸೆಕೆ ಎಲ್ಲ ಇತ್ತು. ಅದಕ್ಕೆ ಸಣ್ಣ ಸಣ್ಣ ಹುಡುಗೆಲ್ಲ ಬರ್ತಾರೆ. ಮುಂದೆ ಧರ್ಮಸ್ಥಳ ಘಾಟ್ ಅಂದರೆ ಶಿರಡಿ ಘಾಟ್ ಹಿಡಿದ್ಬಿಟ್ಟು ಮುಂದೆ ಬಂದ್ವಿ. ಗುಂಡ್ಯ ಬಿಟ್ಟಿದ್ದೀವಿ. ಇವಾಗ ಗುಂಡ್ಯ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಕೆಲವರು ಘಾಟ್ ಇಳಿದ್ಮೇಲೆ ಏನಾಗ್ತದೆ ಅಂದರೆ, ಘಾಟ್ ಇಳಿಬೇಕಾದ್ರೆ ಬ್ರೇಕ್ ಕಡಿಮೆ ಹಿಡಿಬೇಕು, ಗೇರಲ್ಲಿ ಆದಷ್ಟು ಗಾಡಿ ಇಳಿಸ್ಬೇಕು. ಒಂದು ಜಾಸ್ತಿ ಬ್ರೇಕ್ ಹಿಡ್ಕೊಂಬತ್ತು ಅಂತಂದರೆ ನಮ್ಮ ಪವನ ಒಂದ್ಸತಿ ಹೊಗೆ ಕಳಿಸಿದ್ದ ನಮ್ಮ ಗಾಡೀಲಿ, ಇದೇ ಗಾಡೀಲೇನೆ. ಆ ಥರ ಆಗ್ಬಿಡುತ್ತೆ. ಹೊಗೆ ಕಿತ್ತರೆ ಡ್ರಮ್ ಹೀಟ್ ಆಗುತ್ತೆ, ಡ್ರಮ್ ಹೀಟ್ ಆಗಿ ಲೈನರ್ ಹೀಟ್ ಆಗಿ ಡ್ರಮ್ ಹೀಟ್ ಆಗಿ ಡಿಸ್ಕ್ ಹೀಟ್ ಆಗಿ ಟ್ಯೂಬ್ ಹೀಟ್ ಆಗಿ ಟೈರ್ ಹೀಟ್ ಆಗಿ ಲಾಸ್ಟ್ಗೆ ಟ್ಯೂಬ್ ಹೊಗೆ ಹಾಕೊಂಡು ಪಂಚರ್ ಆಗುತ್ತೆ. ಪಂಚರ್ ಆದಮೇಲೆ ಮತ್ತೆ ಪರಿಸ್ಥಿತಿ ಗೊತ್ತಲ್ಲ, ಕೆಳಗೆ ಬೀಳಬೇಕು, ಸ್ಟೆಪ್ನಿ ಎತ್ತಬೇಕು, ಸ್ಟೆಪ್ನಿ ಚೇಂಜ್ ಮಾಡಬೇಕು. 1 ಅವರ್ ಕೆಲಸ ಹಿಡ್ಕಂತದೆ. ಬೇಗ ಬೇಗ ಮಾಡೋರು ಇರ್ತಾರೆ, ಒಂದು 10-15 ನಿಮಿಷಕ್ಕೆ. ಬಟ್ ಅದು ಇದು ಅಂತ ಮಾಡಿ 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 ಲೇಟ್ ಆಗುತ್ತೆ. ಹಂಗಾಗಿ ಏನು ಮಾಡಬೇಕು ಅಂತಂದರೆ, ಘಾಟ್ ಇಳಿಸ್ಕೊಂಡ್ಬರ್ತೀವಲ್ವಾ, ಘಾಟ್ ಇಳಿಸ್ಕೊಂಡ್ಬಂದಾದ್ಮೇಲೆ ಲೆವೆಲ್ ರೋಡ್ ಇದ್ದೇ ಇರುತ್ತೆ ಹೆಂಗಿದ್ರು, ಅಲ್ಲಿ ಗಾಡಿ ಓಡಿಸ್ಬೇಕು. ಘಾಟ್ ಇಳಿಸಿದ ತಕ್ಷಣವೇ ಕೆಲವರು ನಮ್ಮ ಹೆವಿ ಡ್ರೈವರ್ಗಳು ಏನು ಮಾಡ್ತಾರೆ, ಘಾಟ್ ಇಳಿಸಿದ ತಕ್ಷಣವೇ ಗಾಡಿ ನಿಲ್ಲಿಸ್ತಾರೆ. ಗಾಡಿ ನಿಲ್ಲಿಸ್ದಾಗ್ಲೇ ಪಂಚರ್ ಆಗೋಕ್ಕಾಗೋದು. ಹೆಂಗಾಗುತ್ತೆ ಅಂತಂದರೆ, ಗಾಳಿ ಆಡಲ್ಲ, ಅದಕ್ಕೆ ಟೈರ್ ಗಾಳಿ ಆಡಬೇಕು. ಡಿಸ್ಕ್ಗೆ ಸೈಡಿಗೆ ತಗೊಂಡೋಗಿ ಬಿಟ್ಟಿದ್ದೇನೆ. ನೀಟಾಗಿ ಮರುವಳಿಕೆ ಬಿಟ್ಬಿಟ್ಟವನೆ ಸ್ನೇಹಿತರೆ. ಲೆಫ್ಟಲ್ಲಿ ಇದ್ದವನ್ಗೆ ಗೇಟ್ ಆಗಿರುತ್ತೆ, ರೈಟಲ್ಲಿ ಇದ್ದವನ್ಗೆ ಏನಾಗಿರೋ ಡೌಟು. ಪಕ್ಕಕ್ಕೆ ಬಿದ್ದಿರ್ತಾನೆ ಅಷ್ಟೇ. ಹೋಗಿ ಹೇಳಿದ್ನಲ್ಲ ಸ್ನೇಹಿತರೆ, ಬೆಳಗ್ಗೆ ಟೈಮಲ್ಲಿ ಆಗಿರೋದು. ಒಂದು ಲಾಂಗ್ ಕಟ್ ಹೊಡೆದು ಬಿಟ್ಟಿರ್ತಾನೆ, ಸೀದಾ ಹಳ್ಳಕ್ಕೆ ಹೋಗ್ಬಿಟ್ಟಿದೆ. ನಾವು ಇವಾಗ ಮಂಗಳೂರು ಬಂದು ರೀಚ್ ಆಗಿದ್ದೀವಿ. ಮಂಗಳೂರಿಗೆ ಇನ್ನೊಂದು ಸ್ವಲ್ಪ ದೂರ ಇದೆ ಜರ್ನಿ. ಅಂದರೆ ಇವರು ಮದುವೆ ಹಾಲ್ಗೆ ಸದ್ಯಕ್ಕೆ ಅದು ಹೋಟ್ಲಿಗೆ ಅಂತಂದ್ಬಿಟ್ಟು ನಿಲ್ಲಿಸ್ದ.
ನಂಗೆ ನಿದ್ದೆ ಮಾಡೋ ಮೂಡಲ್ಲಿದ್ದೀನಿ, ಊಟ ಮಾಡೋ ಮೂಡಲಿಲ್ಲ. ಹಂಗಾಗಿ ಊಟ ಬೇಡ ಅಂತೇಳಿ ನಿದ್ದೆ ಮಾಡೋ ಹೇಳಿದ್ದೀನಿ. ಸದ್ಯಕ್ಕೆ ಇವ್ರನ್ನ ಅಲ್ಲೋಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ ಸ್ವಲ್ಪ ನಿದ್ದೆ ಮಾಡ್ಕೊಂಬಿಟ್ರೆ ಸದ್ಯಕ್ಕೆ ಬಾಳೆಹಣ್ಣು ತಗೊಂಡಿದ್ದು ಬಾಳೆಹಣ್ಣಿದ್ದಾವೆ, ಬಾಳೆಹಣ್ಣು ತಿಂದ್ಬಿಟ್ಟು ಮಲಗ್ಬಿಟ್ರೆ ರಾತ್ರಿ ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೊರಟ ಅಂದರೆ ಬೆಂಗಳೂರು ಕಡೆಗೆ ಅಷ್ಟೇ. ಇವಾಗ ಸದ್ಯಕ್ಕೆ ಹೋಗೋಣ, ಇನ್ನು ಚೌಟ್ರಿ ಹತ್ರ ಹೋಗೋದೈತೆ, ನೋಡೋದ ಬನ್ನಿ. ನಿದ್ದೆ ಇಲ್ದಿರ ಸ್ನೇಹಿತರೆ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ. ಮಂಗ್ಳೂರಿಗೆ ಬಂದೆ, ಇನ್ನೂ ಮಲ್ಗೆ ಇಲ್ಲ. ಸಂಜೆ ಆಲೆ ಇವಾಗ ಇಲ್ಲಿನ ವಾತಾವರಣ ನೋಡ್ಬೇಕು ನೀವು. 6 ಗಂಟೆ ಟೈಮು, 6 ಗಂಟೆ ಆದ್ರೂ ಹೆಂಗೆ ಬೆಳಕಿದೆ ಅಂತ ತೋರಿಸ್ತೀನಿ ನೋಡಿ. ಸನ್ರೈಸ್ ಇದು ಸನ್ಸೆಟ್ ಇವಾಗ ಸ್ನೇಹಿತರೆ ನೋಡಿ ಎಷ್ಟು ಬೆಳಕಿದೆ ಇನ್ನು ಇಲ್ಲೆಲ್ಲ. ಸನ್ಸೆಟ್ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತದೆ. 2 ಮರದ ಮಧ್ಯ ಹೆಂಗೆ ಕಾಣಿಸುತ್ತೆ. ಸೂರ್ಯಂಗೆ ಟಾರ್ಚ್ ಹಿಡಿತಾ ಇದ್ದೀನಿ, ಲೆನ್ಸ್ ಹೋಗ್ಬಿಟ್ರೆ ಕಷ್ಟ, ಅದಕ್ಕೆ ವಾಪಸ್ ಬಂದ್ಬಿಡ್ತೀವಿ. ಚರ್ಚು ಸ್ನೇಹಿತರೆ ಇವರು ನಮ್ಮ ಉತ್ತರ ಕರ್ನಾಟಕದವರು. ಬಟ್ ಉತ್ತರ ಕರ್ನಾಟಕದಲ್ಲೂ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ನೀವು ಇವಾಗ ನಾನು ನೋಡಿದ್ದೀರಾ ಸ್ನೇಹಿತರೆ, ನನಗಂತೂ ಇವತ್ತೇ ಗೊತ್ತಾಗಿದ್ದು. ಎಲ್ಲ ಉತ್ತರ ಕರ್ನಾಟಕದಲ್ಲಿರೋದು. ನಾನು ಹೆಂಗಪ್ಪ ಹಿಂಗೆ ಲಿಂಕು ಮಂಗಳೂರಿಗೆ ಅಂದ್ಕೊಂಡೆ. ಇದು ಕ್ರಿಶ್ಚಿಯನ್ಸ್ ಇವರು ಮದುವೆಗೆ. ನೆನ್ನೆ ಮುಸ್ಲಿಮ್ಸು, ಇವತ್ತು ಕ್ರಿಶ್ಚಿಯನ್ಸು, ನಾಳೆ ಹಿಂದೂ. ಇದನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ 12 ಗಂಟೆಗೆ ಹೊರಡೋದು. ನೆನ್ನೆ ನೈಟು ನಿದ್ದೆ ಇಲ್ಲ ನಿಮಗೆ ಗೊತ್ತಿರೋ ಪ್ರಕಾರ. ಮತ್ತು ಇವತ್ತು ಬೆಳಗ್ಗೆಲ್ಲೂ ಮಲಗಿಲ್ಲ. ಮತ್ತು ಇವತ್ತು ನೈಟ್ ಹೊಡಿಬೇಕು ಗಾಡಿ. ಇವಾಗ ರೆಸ್ಟ್ ಮಾಡ್ತೀನಿ, ಹೋಗಿ ಒಂದು 2 ಅವರ್ ಆದರೂ ರೆಸ್ಟ್ ಮಾಡ್ಕೋತೀನಿ. 2 ಅವರ್ ನಿದ್ದೆ ಮಾಡ್ಕೊಂಡ್ರೆ ಸಾಕು. 2 ಅವರ್ 3 ಅವರು ನೆಮ್ಮದಿ ಅನಿಸ್ಬಿಡುತ್ತೆ. 2 ಅವರ್ ನಿದ್ದೆ ಬಂದರೆ ಸಾಕಲ್ವಾ. ಫೋನ್ ಸೈಲೆಂಟ್ ಮಾಡಿ ಮಲಗಿಬಿಡ್ತೀನಿ ಸ್ನೇಹಿತರೆ. ನಂಗೆ ಫೋನ್ ಮಾಡ್ತಾರೆ ನಾಳೆ, ನನ್ನ ಲಾಗ್ ನೋಡ್ಬಿಟ್ಟು ಬೈಕೊಂಡವರೆಲ್ಲ ಲಾಗ್ ನೋಡ್ಬಿಟ್ಟು ಸಾರಿ ಕೇಳಿ ಅಷ್ಟೇ. ಮಂಗಳೂರು ಬಿಟ್ಟು ಹೊರಟಿದ್ದಾಯ್ತು ಸ್ನೇಹಿತರೆ. 11 ಗಂಟೆಗೆ ಹೊರಟೆ ಅಲ್ಲಿಂದ. ಹೊರಟು ಈಗ ಆಲ್ರೆಡಿ ಗುಂಡ್ಯ ಚೆಕ್ ಪೋಸ್ಟ್ ಎಲ್ಲ ಬಿಟ್ಟು ಹತ್ರ ಏನು ಘಾಟ್ ಸೆಕ್ಷನ್ ಹತ್ಬಿಟ್ಟಿದ್ದೀನಿ ಅನ್ಕೊಳ್ಳಿ. ಶಿರಡಿ ಘಾಟ್ ಹತ್ತಿದ್ದೀನಿ ಆಲ್ಮೋಸ್ಟು. ಇಲ್ಲಿಂದ ಹೋಗಿ ಡ್ರಾಪ್ ಮಾಡಿ ತಿರುಗು ಬೆಳಿಗ್ಗೆ 6 ಗಂಟೆಗೆ ಪಿಕಪ್ ಇದೆ. 6 ಗಂಟೆಗೆ ಪಿಕಪ್ ಮಾಡ್ಕೊಂಡು 1 ಡೇ ಶಿಮ್ಸ್ ಅದು ಹೋಗ್ಬೇಕು. ಸುಮ್ಮನೆ ಡ್ಯೂಟಿ ಇರೋ ಟೈಮಲ್ಲಿ ಮಾಡ್ಕೊಬಿಡೋದು ಬೆಸ್ಟು ಅಂತ ಮಾಡ್ಕೊತಾ ಇದ್ದೀನಿ. ಡ್ಯೂಟಿ ಇಲ್ಲ ಅಂತಂದಾಗ ಏನು ಯಾವಾಗೂ ಬೆಸ್ಟೇ ಅಲ್ವಾ. ಹೀಗಾಗಿ ಡ್ಯೂಟಿ ಇರೋ ಟೈಮಲ್ಲಿ ಸ್ವಲ್ಪ ನಿದ್ಗೆಡ್ಬೇಕಾಗುತ್ತೆ, ನಿದ್ಗೆಟ್ಟು ಮಾಡ್ಕೊಬೇಕು. ಹುಡುಗರುಗಳು ಪಾಪ ನಿದ್ದೆ ಅಂದರೆ ನಿದ್ದೆ ಅವಕ್ಕೂ ಆಡ್ತಾವೆ. ಕ್ಯಾಬಿನಲ್ಲಿ ಇರೋದೆಲ್ಲ ಮಲಗಿಬಿಟ್ಟಾರಪ್ಪ. ಕ್ಯಾಬಿನಲ್ಲಿ ಮಲಗಿಬಿಟ್ರೆ ಒಂಥರ ತಲೆ ಕಟ್ಟಂಗಾಗುತ್ತೆ. ಈ ಕಡೆ ಸಿಸ್ಟಮು ಗೊತ್ತಾಗಿಲ್ಲ ನಮ್ದು, ಯಾಕೋ ಹಾಡಾಕೊಂಡು ಹೋಗೋಣ ಅಂತ. ಅದಕ್ಕೆ ಘಾಟ್ ಸೆಕ್ಷನ್ ಹತ್ತಿದ್ದೀನಿ ಸ್ನೇಹಿತರೆ. ಸ್ವಲ್ಪ ದೂರ ಇದೆ, ಹತ್ತಿ ಬಿಡ್ಬೇಕು. 11 ಗಂಟೆ ಬಿಟ್ಟಿರೋದು. ಬೆಂಗಳೂರು ಎಷ್ಟೊತ್ತಿಗೆ ರೀಚ್ ಹೋಗ್ತೀವಿ ಅನ್ನೋದು ನೋಡೋಣ ಬನ್ನಿ. ಬೆಂಗಳೂರು ಟ್ರಿಪ್ಪು ಡ್ರಾಪ್ ಆಯಿತು. 5:15ಗೆ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಮಂಗಳೂರು ಹೋಗಿದ್ದು. ಇವಾಗ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲಿವರೆಗೂ ಫ್ರೀ ಇರಲಿಲ್ಲ. ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ತಿರ್ಗಾ ಮತ್ತೆ ಪಿಕಪ್ಗೆ ಹೋಗ್ತಾಯಿದ್ದೀನಿ. ಎಲ್ಲಿಗಪ್ಪ ಅಂತ ಹೇಳೋದಾದರೆ 1 ಡೇ ಶಿಮ್ಸ ಮುಗಿಸ್ಕೊಂಡು ಬರಬೇಕು. ಇವತ್ತು 1 ಡೇ ಟ್ರಿಪ್ ಇರುತ್ತೆ. ನೀವು ಹೋಗಿ ಅವ್ರು ಪಿಕಪ್ ಮಾಡಿಕೊಂಡು ಡ್ರಾಪ್ ಗಿಪ್ ಮಾಡ್ಬಿಟ್ಟು ಮಲಗಿಬಿಟ್ರೆ ಒಳ್ಳೆ ನಿದ್ದೆ ಸ್ನೇಹಿತರೆ. ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಹಿಂಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ